ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು 4 o'clock ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಭಿನವ್ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಇತ್ತು, ಅದಕ್ಕೇನು ಮಾಡ್ತಾ ಇದ್ದಾನೆ, ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದಾನೆ. ಸ್ವಲ್ಪ ರಜಾ ಜಾಸ್ತಿ ಆಗಿದೆ, ಸ್ವಿಮ್ಮಿಂಗ್ ಕ್ಲಾಸ್ ಅದು ಇದು ಅಂತ, ಅದಕ್ಕೆ ಸಿಕ್ಕಾಪಡೆ ಹೋಮ್ವರ್ಕ್ ಆಗಿದೆ. ಅದಕ್ಕೆ 4 o'clock ಸ್ಟಾರ್ಟ್ ಮಾಡಿದ್ದಾರೆ. ನಾನು ಸ್ವಲ್ಪ ಲೇಟಾಗಿದೆ, 4:30 ಎದ್ದು ಬಂದಿದ್ದೀನಿ. ಮಾತಾಡ್ತಾ ಇದ್ವಿ, ಅಂದರೆ ಈ ಡೋರ್ ಓಪನ್ ಆಗಿದ್ರೆ, ಅಂದರೆ ಅಭಿನವ್ ರೂಮಿನ ಡೋರ್ ಓಪನ್ ಆಗಿದ್ರೆ ನಮ್ಮ ಡೋರು ಓಪನ್ ಮಾಡಿಕೊಂಡ್ರೆ ಇಬ್ಬರು ಅಲ್ಲಿ ಕೂತಿರೋ ಜಾಗದಿಂದ ನಾವು ಮಾತಾಡ್ಬೋದು. ಇಬ್ಬರು ಮಾತಾಡ್ಕೊಂಡು ಕತೆ ಆಗ್ತಾಯಿದ್ವಿ. ಮಮ್ಮಿ ನಂಗೆ ಜ್ಯೂಸ್ ಮಾಡಿಕೊಡಿ ಅಂತ ಹೇಳ್ದ. ಈ ಚಳೀಲಿ ಯಾರು ಜ್ಯೂಸ್ ಕುಡಿತಾರೆ ನನಗಂತೂ ಗೊತ್ತಿಲ್ಲ. ಅವನಿಗೆ ಎಳ್ಳಿಕಾಯಿ ಮತ್ತು ನಿಂಬೆ ಹಣ್ಣು ನೋಡಿದ್ರಂತೂ ಜ್ಯೂಸ್ ಕುಡಿಬೇಕು. ಎಳ್ಳಿಕಾಯಿ ತೊಗೊಂಬಂದಿದ್ದೆ, ನೆನ್ನೆ ಮಾರ್ಕೆಟಿಗೆ ಹೋಗಿದ್ದೆ ನಾನು. ಅವನು ಅದು ಏನೋಪ್ಪ ಈ ಚಳೀಲಿ ಯಾರಾದರೂ ಜ್ಯೂಸ್ ಕುಡಿತಾರಾ ಅಂತ, ನಂಗೆ ಬೇಕೇ ಬೇಕು ಅಂತ. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಒಂಚೂರು ಎಳ್ಳಿಕಾಯಿ ಜ್ಯೂಸ್ ಮಾಡಿಕೊಟ್ಟೆ. ನಾನು ಒಂಚೂರು ಮಾಡಿಟ್ಕೊಂಡೆ, ಅಂದರೆ ನಾನು ಈಗ ಕುಡಿಯೋಲ್ಲ ಬಿಡಿ, ಒಂದು 8 ಗಂಟೆ ಮೇಲೆ ಕುಡಿತೀನಿ. ಅಟ್ಲೀಸ್ಟ್ ಮಾಡಿ ಇಟ್ಟೆ. ಅಭಿನವ್ ತೊಗೊಂಡು ಬಂದು ಕೊಟ್ಟೆ, ಅವನು ಕುಡಿತಾ ಇದ್ದಾನೆ. ಆ ಚಳಿಲೂ ಅವನಿಗೆ ಸೆಕೆ ಅಂತೆ. ಯಾಕೆ ಮತ್ತೆ ಬೆಡ್ಶೀಟ್ ಒದ್ಕೊಂಡಿದ್ಯಾ ಅಂತ ಕೇಳಿದೆ. ಬೆಡ್ಶೀಟ್ ಒದ್ಕೊಂಡಿಲ್ಲ, ನಾನು ಏನು ಡ್ರೆಸ್ ವೇರ್ ಮಾಡಿಲ್ಲ, ಅದಕ್ಕೋಸ್ಕರ ನೀವೊಂದು ವ್ಲಾಗಲ್ಲಿ ಬರ್ತೀನಲ್ಲ ಅದಕ್ಕೋಸ್ಕರ ನಾನು ಬೆಡ್ಶೀಟ್ ಕವರ್ ಮಾಡ್ಕೊಂಡಿದ್ದೀನಿ ಅಂತ. ಅವನಿಗಂತೂ ಚಳಿನೇ ಆಗಲ್ಲ. ಅದು ಏನು ಮನುಷ್ಯನಪ್ಪ ಅವನಂತೂ. ಸಕ್ಕತ್ತಾಗಿದೆ ಅಂತ ಹೇಳ್ದ. ಒಂಚೂರು ಚಿಯಾ ಸೀಡ್ಸ್ ಕಮ್ಮಿ ಮಾಡಬೇಕಿತ್ತು ಅಂತ ಹೇಳ್ದ. ಯಾಕೆ ಜಾಸ್ತಿ ಆಗಿದೆಯಾ ಅಂದೆ. ಸುಮ್ಮನೆ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಚೆನ್ನಾಗಿತ್ತಂತೆ, ಕುಡಿತಾ ಇದ್ದಾನೆ. ಸ್ವಲ್ಪನೇ ಕುಡಿತಾ ಓದ್ತೀನಿ ಅಂತ ಹೇಳ್ದ. ಸ್ವಲ್ಪ ಇವತ್ತು ಪೂಜೆ ಎಲ್ಲ ಬೇಗ ಮಾಡಿಬಿಡಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದ. ಯಾಕೆ ಅಂತ ಕೇಳಿದೆ. ಅಂದರೆ ದೇವಸ್ಥಾನಕ್ಕೆ ಇನ್ನೊಂದು 2-3 ದಿವಸ ಹೋಗ್ಬೋದು, ಆಮೇಲಿಂದ ಏನು ಜನ ಇರೋದಿಲ್ವಲ್ಲ, ಅವ್ನ ಫ್ರೆಂಡ್ಸು ಎಲ್ಲ ಸಿಗ್ತಾರೆ ಅಲ್ಲಿ ಬೆಳಗ್ಗೆ ಪೂಜೆಗೆ ಬರೋರು. ಅದಕ್ಕೆ ಸರಿ ಅಂತೇಳಿ ಬೆಳಗ್ಗೆನೇ ಇಬ್ಬರು ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಇವತ್ತು ತಿಂಡಿ ಮಾಡೋಷ್ಟಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ದಿವಸನೇ ರೈಸ್ ಮಾಡಿ ಇಟ್ಟಿದ್ದೆ ನಾನು. ಆ ರೈಸ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟಿಟ್ರೆ ಇದು ಅಂತೂ ಸಖತ್ತು ಒಳ್ಳೆಯದು ಮತ್ತು ಹೆಲ್ದಿ. ನೀರು ಸ್ವಲ್ಪ ಕಮ್ಮಿ ಹಾಕಿದರು. ನಂಜುಂಡೇಶ್ವರ ರಾತ್ರಿ ಅಷ್ಟನ್ನು ಇಟ್ಕೊಂಡಿದ್ದು, ನೀರು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ. ಅಂದರೆ ನನಗೂ ತುಂಬ ನೀರು ಜಾಸ್ತಿ ಆಗಿದ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಗಟ್ಟಿ ಮೊಸರು ಜೊತೆಲಿ ತಿಂದರೆ ಸಖತ್ತು ಒಳ್ಳೆಯದು. ಅದಕ್ಕೇನು ಮಾಡಿದ್ದಾರೆ, ಸ್ವಲ್ಪ ನೀರು ಕಮ್ಮಿ ಹಾಕಿದ್ದಾರೆ. ಗ್ಯಾಸ್ಟ್ರಿಕ್ ಇರೋರಿಗಂತೂ ಸಖತ್ತು ಒಳ್ಳೆಯದಿದು. ಅದರಲ್ಲೂ ಅನ್ನ ಹಿಂದಿನ ದಿವಸ ಮಾಡಿ ಮರುದಿನ ತಿನ್ನೋದು ಸಖತ್ತು ಹೆಲ್ದಿ ಅಂತ ಹೇಳ್ತೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಮಾಡಿ ಇಟ್ಟು ತಿಂದರೆ ಇನ್ನೂ ಒಳ್ಳೆಯದು. ಇದು 1 ಟೈಮಿಗೆ ಮಾತ್ರ ಆಗುತ್ತೆ. ಅದಕ್ಕೇನು ಮಾಡಿದ್ದೀನಿ, ಮಧ್ಯಾಹ್ನಕ್ಕೆ ಸ್ವಲ್ಪ ರೆಡ್ ರೈಸ್ನ ಸೋಕ್ ಮಾಡಿ ಇಟ್ಟಿದ್ದೀನಿ. ಇದೂ ಅಷ್ಟೇ, ಸೋಕ್ ಮಾಡಿಲ್ಲ ಅಂತ ಹೇಳಿದ್ರೆ ಕುಕ್ಕರಿಗೆ ಹಾಕ್ಬಿಟ್ಟು 5-6 ವಿಷಲ್ ಕೂಗಿಸಿ ತಿನ್ನಬಾರ್ದು. ಇನ್ ಕೇಸ್ ಸೋಕ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಬಿಸಿ ನೀರಲ್ಲಾದರೂ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆ ನೆನೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಹಾಕ್ಬಿಟ್ಟು 5-6 ಕೂಗಿಸ್ಬಿಟ್ಟು ಊಟ ಮಾಡೋದು ನಿಜವಾಗ್ಲೂ ಹೆಲ್ದಿ ಅಲ್ಲ. ನಾನು ಮಧ್ಯಾಹ್ನಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ನಕ್ಕಿಟ್ಟೆ. ಅಂದರೆ ನನಗೆ ಕ್ಲೀನಿಂಗ್ ಇದೆಯಲ್ಲ, ಹಬ್ಬ ಇದೆಯಲ್ಲ, ಕ್ಲೀನ್ ಮಾಡ್ಕೊಳ್ಲೇಬೇಕು. ಈ ಅನ್ನಕ್ಕೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಮೊಸರಿಗೆ ಇದನ್ನು ಹಾಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಕುರುಮ್ ಅಂತ ಸಿಗ್ತಾ ಇರುತ್ತೆ. ಏನೂ ಬೇಕಾಗೇ ಇಲ್ಲ, ಸಖತ್ತಾಗಿರುತ್ತೆ. ನನಗಂತೂ ಇದು ತಿಂಡಿ ಮಾತ್ರ ಸಖತ್ ಇಷ್ಟ ಮತ್ತು ಹೆಲ್ದಿ ಕೂಡ. ನಾನಂತೂ ಆವಾಗವಾಗ ಈ ಥರ ತಿಂಡಿ ಮಾಡ್ತಾಯಿರ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಕೂಡ ಬೆಳಗ್ಗೆ ಎದ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಬೇಗನೂ ಆಗುತ್ತೆ ಮತ್ತು ಹೆಲ್ದಿ ಕೂಡ ಆಗುತ್ತೆ. ಗಟ್ಟಿ ಮೊಸರು ಹಾಕ್ಬಿಟ್ಟು ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗಲೂ. ಸಖತ್ತಾಗಿತ್ತು. ನಾನು ಅಭಿನವ್ ಮತ್ತು ನಂಜುಂಡೇಶ್ವರ್ 3 ಜನಕ್ಕೂ ಸಾಕಾಗುತ್ತೆ. ಇದು ಮಧ್ಯಾಹ್ನಕ್ಕೆಲ್ಲ ಇಟ್ಬಿಟ್ಟು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೇನು ಮಾಡ್ತೀನಿ, ಆವಾಗ ಅಷ್ಟು ಬೆಳಗ್ಗೆ ತಿಂಡಿ ಎಷ್ಟು ಮಾಡೋಕ್ಕೆ ಆಗುತ್ತೋ ಅಷ್ಟೇ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನಿವತ್ತು. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಪಾನಿಪುರಿಗೆ ಹಾಕ್ತಾರಲ್ಲ ಅದೇ ಥರದ್ದು, ಸಖತ್ ಒಳ್ಳೆಯದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಪಾನಿ ಕುಡ್ದಿದ್ದ ಥರ ಆಗುತ್ತೆ. ಅದರಿಂದ ನಾನು ಕಲ್ಲು ತೊಗೊಂಬಂದಿದ್ದೆ. ಅಂದರೆ ಈ ಉಪ್ಪು ಕಲ್ಲು ರೂಪದಲ್ಲಿ ಸಿಗುತ್ತೆ. ಪುಡಿ ಎಲ್ಲ ನಾನಷ್ಟು ಬಿಲೀವ್ ಮಾಡಲ್ಲ, ನಾನು ಅಲ್ಲೇ ತೊಗೊಂಬಂದು ಪುಡಿ ಮಾಡ್ಕೊತೀನಿ. ನಂಜುಂಡೇಶ್ವರ್ ಸ್ವಲ್ಪ ಕುಟ್ಟಿ ಕೊಟ್ಟರು. ನಾನು ಹಿಂದಿನ ದಿವಸ ತಂದಿದ್ದರಿಂದ ತುಂಬ ಪುಡಿ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿ ಮಾಡಿಕೊಟ್ರು. ಇದು ಕೂಡ ಗುಡ್ ಫಾರ್ ಹೆಲ್ತ್. ರಾ ಐಟಮ್ಸ್ ಏನಾದರೂ ಮಾಡಿಕೊಂಡ್ರೆ ಈ ಥರದ್ದು ಹಾಕ್ಕೊಂಡು ತಿಂದರೆ ಒಂಥರ ತಿನ್ನೋದಕ್ಕೆ ಮಜಾ ಇರುತ್ತೆ. ಒಂಥರ ಪಾನಿ ಕುಡ್ದಿದ್ದ ಥರನೇ ಆಗುತ್ತೆ. ಅಕಸ್ಮಾತ್ ಯಾರಿಗಾದರೂ ಫ್ಲೇವರ್ಸ್ ಇಷ್ಟ ಇಲ್ಲ ಅಂದರು ಸ್ಕಿಪ್ ಮಾಡ್ಕೊಳ್ಳಿ, ಬೇರೆ ನಾರ್ಮಲ್ ಉಪ್ಪೇನೆ ಹಾಕ್ಕೊಂಡು ತಿನ್ಬೋದು.
ನಾನು ಆಲ್ರೆಡಿ ಸಾಂಬಾರಿಗೆ ಇಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ಕ್ಲೀನಿಂಗ್ ಯಾವ ಕಾಲು ಮುರಿದ್ರೂ ಸೊಂಟಕ್ಕೆ ಮೂಲ ಅಂತಾರಲ್ಲ, ಆ ರೀತಿ ಹಬ್ಬ ಬರಲಿ, ಫಂಕ್ಷನ್ಸ್ ಆಗಲಿ, ವೆಕೇಷನ್ಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಎಲ್ಲದಕ್ಕೂ ಲೇಡೀಸೇ ಹೊಣೆ ಆಗೋದು ಮತ್ತು ಗುರಿ ಆಗೋದು. ಅದು ಯಾರಿಂದನೂ ತಪ್ಪಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಯಾರು ಏನೇ ಕೆಲಸ ಮಾಡಲಿ ನಮ್ಮ ಕೆಲಸ ನಾವು ಮಾಡಲೇಬೇಕು. ಅದರಿಂದ ನಾನು ಸ್ವಲ್ಪನೂ ಬೇಗ ಬೇಗ ಅಡುಗೆ ಮಾಡಿಕೊಂಡೆ. ಸ್ವಲ್ಪ ಸಾಲೆಡ್ ಮಾಡಿ ಇಟ್ಬಿಟ್ಟಿದ್ದೆ. ಇದು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ. ಹಬ್ಬ ಬಂತು, ಕ್ಲೀನಿಂಗ್ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಹೆಲ್ತ್ ಕಡೆ ಗಮನ ಕೊಡದೇ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಮಧ್ಯಾಹ್ನ ಕಟ್ ಮಾಡಿ ತಿಂದು ಆ ಥರದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಆವಾಗೇನು ಮಾಡಿಬಿಡ್ತೀನಿ, ಸ್ವಲ್ಪ ಬೆಳಗ್ಗೆನೇ ಮಾಡಿ ಇಟ್ಬಿಡ್ತೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬ ಹೊತ್ತಿರಲ್ಲ. ಅದೇ ಉಪ್ಪು ಹಾಕಬಾರ್ದು, ಸ್ವಲ್ಪ ನಿಂಬೆಹಣ್ಣ ಹಿಂಡಿಬಿಟ್ಟಿಟ್ರೆ ಸ್ವಲ್ಪ ಒಂದು ಮಧ್ಯಾಹ್ನದವರೆಗೂ ಬರುತ್ತೆ ಇದು. ನಾನೇನು ಮಾಡ್ತೀನಿ ಅಂದರೆ, ಈ ಜಾಸ್ತಿ ಮಧ್ಯಾಹ್ನ ಉಳಿದೋಗಿದ್ದರೆ ನಾನು ಅನ್ನನೇ ಊಟ ಮಾಡಲ್ಲ, ಅದನ್ನೇ ತಿಂದ್ಬಿಟ್ಟು ಮುಗಿಸ್ಬಿಡ್ತೀನಿ. ಅದು ಕೂಡ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಇದು ಒಂಥರ ಪಾನಿ ಕುಡ್ದಿದ್ದ ಥರನೇ ಆಗುತ್ತೆ. ಸ್ವಲ್ಪ ರಾ ಐಟಮ್ಸಿಗೆಲ್ಲ ಇಷ್ಟ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಿಂಬೆಹಣ್ಣು ಒಂದು 4-5 ಹನಿ ಹಿಂಡಿಬಿಟ್ರೆ ಸಾಕು, ಫ್ರೆಶ್ ಆಗೇ ಇರುತ್ತೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ನೋದಕ್ಕಿಂತ ಈ ಥರ ಈಚೆಗಡೆ ನಿಂಬೆಹಣ್ಣು ಹಾಕ್ಬಿಟ್ಟು ಇಟ್ಬಿಟ್ರೆ ಮುಗೀತು, ಅದೊಂದು ಕೆಲಸ ಆಯಿತು. ಮತ್ತು ಕ್ಲೀನಿಂಗ್ ಎಲ್ಲ ಇರೋವಾಗ ಪದೇ ಪದೇ ಬರೋದು, ಅಡುಗೆ ಮಾಡೋದು, ಈ ಥರ ಸಾಲೆಡ್ಸ್ ಮಾಡ್ಕೊಡೋದು, ಆ ಥರದನ್ನೆಲ್ಲ ಮಾಡೋಕ್ಕಾಗಲ್ಲ. ಈ ಕಡೆ ಗಮನ ಕೊಟ್ಟರೆ ಆ ಕಡೆಗಂತೂ ಗಮನ ಕೊಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬಿಡ್ತೀನಿ, ಸ್ವಲ್ಪ ಬೆಳಗ್ಗೆನೇ ಮಾಡ್ಬಿಟ್ಟು ಇಟ್ಬಿಡ್ತೀನಿ. ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಮತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನನ್ನ ಫ್ರೆಂಡಿಗೆ ಒಂದು ಮಗು ಆಗಿದೆ, ಹೆಣ್ಮಗು. ಅದಕ್ಕೆ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ಏನು ಮಾಡ್ಕೊಂಡ್ವಿ, ಮನೆಗೆ ಬಂದು ಮತ್ತೆ ಅನ್ನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಹೊರಗಡೆನೆ ತಿಂದ್ಬಿಟ್ಟು ನಾನು ಅಭಿನವ್ ಇಬ್ಬರೇ ಇದ್ದಿದ್ದು. ನಂಜುಂಡೇಶ್ವರ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಡೆ ಬ್ಯುಸಿಯಾಗಿರೋದ್ರಿಂದ, ನಾನು ಅಭಿನವ್ ಇಬ್ಬರೇ ಆಗಿರೋದ್ರಿಂದ ಸುಮ್ಮನೆ ಯಾಕೆ ಅಡುಗೆ ಮಾಡೋದು, ಮನೆಗೆ ಹೋಗಿ ಒಂದು ಚಿಕ್ಕ ಲೋಟ ಅನ್ನಕ್ಕೆ ಇಡಬೇಕು ಯಾಕೆ ಅಂಥೇಳಿ ಅಭಿನವ್ನು ಮಮ್ಮಿ ಲೇಟಾಗಿದೆ ಪ್ಲೀಸು ಇಲ್ಲೇ ತಿನ್ಬಿಡೋಣ ಅಂತ ಅಂದ. ಇಬ್ಬರು ತಿನ್ಕೊಂಡು ಸೀದಾ ಮನೆ ಕಡೆ ಬಂದು ಸ್ವೀಟ್ ಹಬ್ಬಕ್ಕಂತ ಮಲ್ಕೊಂಡಿದ್ದು. ಯಾಕೋ 2 ದಿವಸ ಮಾಡಿದ್ರು ಒಂದು ವ್ಲಾಗ್ ಆಗೋದು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ತೀನಿ. ಇದು ಭಾನುವಾರದ ಬೆಳಗಿನ ವ್ಲಾಗು. ನಾನು ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿ ಕಾಂಪೌಂಡೆಲ್ಲ ತೊಳೆದಿದ್ದೆ. ನಂಜುಂಡೇಶ್ವರ್ಗೊಂದು ಫೋಟೋಶೂಟ್ ಇತ್ತು. ಅವ್ರ ಫೋಟೋಶೂಟ್ನ ಮುಗಿಸ್ಕೊಂಡು ಬಂದಿದ್ದರು. ಹೇಳಿದ್ರು ನಾನು ಸ್ವಲ್ಪ 9 ಗಂಟೆ ಅಷ್ಟೊತ್ತಿಗೆ ಒಳಗಡೆ ಬರ್ತೀನಿ ಅಂತ. ಬಂದರು ಅವರು. ನಾನು ಆಲ್ರೆಡಿ ತಿಂಡಿ ಮಾಡಿಟ್ಟಿದ್ದೆ. ಕಾಂಪೌಂಡೆಲ್ಲ ತೊಳೆದ್ಬಿಟ್ಟೆ. ನೆನ್ನೆ ಒಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೆ, ಇವತ್ತು ಹೊರಗಡೆ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಕೆಲಸ ಆಗಿಬಿಟ್ರೆ 90% ಕೆಲಸ ಮುಗ್ದಿದೆ ಲೆಕ್ಕ. ಎಲ್ಲೋ ಇನ್ನೊಂದು 10% ಹೂವು ಕಟ್ಟೋದು, ಇಲ್ಲ ಹಬ್ಬದ್ದೇನೋ ಒಂದು ಸ್ವಲ್ಪ ಕೆಲಸ ಇರುತ್ತೆ. ಇವತ್ತೆಲ್ಲ ಅಭಿನವ್ ತೊಗೊಂಡು ಬಂದು ಇಡ್ತಾ ಇದ್ದ ನಂಜುಂಡೇಶ್ವರ್ ಕ್ಯಾಮ್ರಾಸ್ನ. ಮತ್ತು ನನ್ನ ಚೈಲ್ಡ್ಹುಡ್ ಡೇಸ್ ಜ್ಞಾಪಕ ಬಂತು. ನಾವು ಕೂಡ ಹೀಗೆ ಕ್ಯಾಮ್ರಾಸ್ನೆಲ್ಲ ತಂದು ಇಡ್ತಾಯಿದ್ದೆ. ಅದೇ ಬ್ಯಾಕ್ ನನ್ನ ಅಭಿನವ್ ಮಾಡ್ತಾಯಿದ್ದಾನೆ. ಅವರು ಬರೋ ಅಷ್ಟೊತ್ತಿಗೆ ನಾನು ಆಲ್ರೆಡಿ ತಿಂಡಿ ಮಾಡಿ ಇಟ್ಟಿದ್ದೆ. ಈಚೆಗಡೆ ಯಾರೋ ಬಂದಿದ್ದರು, ಅವರನ್ನ ಮಾತಾಡ್ಸ್ಕೊಂಡು ಹಾಗೆ ಬಾಕ್ಸಿಗೆಲ್ಲ ಪಲಾವ್ ಹಾಕಿ ಇಟ್ಟೆ. ಅಭಿನವ್ಗೇನು ಸ್ಕೂಲ್ ಇಲ್ಲದೆ ಇರೋದ್ರಿಂದ ಅವರಿಬ್ಬರು ಪಲಾವ್ ತಿನ್ಕೊಂಡ್ರು. ಅಮ್ಮ ಇದ್ದರೆ ನಾನೇನು ತಿಂಡಿ ಅಡುಗೆ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ, ಅಮ್ಮನೇ ಮಾಡ್ತಾಯಿರ್ತಾರೆ. ಆದರೆ ಅಮ್ಮ ಇಲ್ಲ, ಅವ್ರ ಅಮ್ಮನ ನೋಡ್ಕೊಂಬರಕ್ಕೆ ಊರಿಗೆ ಹೋಗಿದ್ದಾರೆ. ಅದಕ್ಕೇನು ಮಾಡಿದೆ, ನಾನು ಬೇಗ ತಿಂಡಿ ಎಲ್ಲ ಮಾಡಿ ಕೊಟ್ಟೆ. ಇಲ್ಲೇ ತಿನ್ನಿ ನಮ್ಮ ಜೊತೆಗೇನೆ ಅಂತ ಹೇಳಿದೆ. ಇಲ್ಲ ಅವನು ಒಬ್ಬನೇ ತಿಂತಾನೆ ಅಂತ ಹೇಳಿದ್ರು. ಸರಿ ಅಲ್ಲೇ ಹೋಗಿ ತಿನ್ಕೊಳ್ಳಿ ಇಬ್ರು ಅಂತ ಹೇಳ್ಬಿಟ್ಟು 2 ಬಾಕ್ಸಿಗೆ ಹಾಕಿ ಇಟ್ಟೆ. ನಾವು ಮೊನ್ನೆ ತುಪ್ಪ ತಂದಿದ್ದಿತ್ತು ಹಬ್ಬಕ್ಕೆ, ದೇವ್ರ ದೀಪಕ್ಕೇನು ತುಪ್ಪನೇ ಹಾಕೋದು ನಾನು. ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆದರೆ ಅಭಿನವ್ 2 ಬೋಟ್ಲು ಹೊಡೆದ್ಬಿಟ್ಟು ತುಪ್ಪ ಹಾಕ್ಕೊಂಬಿಟ್ಟಿದ್ದ. ನಂಗೆ ಎಂಜ್ಲುದು ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೇನು ಮಾಡಿದೆ, ಬೆಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡೆ. ಇದು ಬೆಣ್ಣೆ ಕಾಯೋದಕ್ಕೆ ಒಂದು ಟಿಪ್ ಅಂತಲೇ ಹೇಳಬೇಕು. ಫ್ರೀಝರಿಂದ ತೆಗ್ದಿದ ತಕ್ಷಣ ಬಾಣಲಿಗೆ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿರಲ್ಲ, ಆಮೇಲೆ ಬೇಗ ಕೂಡ ತುಪ್ಪ ಆಗೋದಿಲ್ಲ. ಸ್ವಲ್ಪ ತೆಗೆದು ಇಟ್ಬಿಟ್ಟು ಬಿಟ್ಟರೆ ಆ ಬೆಣ್ಣೆ ನೋಡಿ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸಾಫ್ಟಾಗಿದ್ದ ಬೆಣ್ಣೆನ ಹಾಕೊಂಡ್ರೆ ಬೇಗನೂ ಕಾಯುತ್ತೆ ಮತ್ತು ಕಲರು ತುಂಬ ಚೆನ್ನಾಗಿರುತ್ತೆ. ಸೀಕ್ಲು ವಾಸನೆ ಕೂಡ ಬರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಮೆತ್ತಗಾಗಿದ ತಕ್ಷಣ ಮಾಡಿದೆ. ಕಲರ್ ನೋಡಿ ಏನು ಕಲರ್ ಬಂದಿದೆ ಅಂತೇಳ್ಬಿಟ್ಟು, ಸಖತ್ ಕಲರು ಅಂತಲೇ ಹೇಳ್ತೀನಿ. ಸೂಪರಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ, ಎಷ್ಟು ಮರಳಾಗಿ ತುಪ್ಪ ಎಷ್ಟು ಕಲರಲ್ಲಿ ಬಂದಿದೆ ನೋಡಿ. ಇದು ದೇವ್ರ ದೀಪಕ್ಕೆ ಆಗುತ್ತೆ, ತಿನ್ನಲೂಬಹುದು. ಅಂದರೆ ಫಸ್ಟ್ ಸ್ವಲ್ಪ ತೆಗೆದಿಟ್ಕೊಬಿಡ್ತೀನಿ ದೇವ್ರ ದೀಪಕ್ಕೆ ಅಂತ ಹೇಳ್ಬಿಟ್ಟು, ಹಬ್ಬಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡೆ. ಅದೆಲ್ಲ ಕೆಲಸಗಳು ಮುಗ್ದಿತ್ತು. ಇದೊಂದು ದೀಪಾಲೆ ಕಂಬ ಇತ್ತು, ಅದನ್ನು ಕೂಡ ಆಗ್ತಾನೆ ತೊಳೆದ್ಬಿಟ್ಟು ತೊಗೊಂಬಂದೆ. ಇದನ್ನೇ ನಾನು ಯೂಸ್ ಮಾಡಲ್ಲ, ಸುಮ್ಮನೆ ಡೆಕೋರೇಷನ್ಗೆ ಅಂತ ಅಲ್ಲಿ ಇಟ್ಟಿದ್ದೀನಿ ಒಂದು ಕಡೆ. ಆದ್ರೂ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ.
ಕ್ಲೀನಿಂಗ್ ಎಲ್ಲ ಮುಗೀತು. ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹೂವು ಮತ್ತು ಕಡಲೆಕಾಯಿ ತೊಗೊಂಡು ಬರಬೇಕಾಗಿತ್ತು. ಇನ್ನು ಅವರೆಕಾಯಿ ದಿನ ತಿಂತಾಯಿದ್ವಿ ಇತ್ತು, ಮತ್ತು ಗೆಣಸು ಕೂಡ ಎಲ್ಲ ತೊಗೊಂಡ್ವಿ. ನಾನು ಅಭಿನವ್ ಇಬ್ರು 1 kg ಆಗೋಷ್ಟು ಕಡಲೆಕಾಯಿ ತೊಗೊಂಡೆ. ಅದೇ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಅನ್ನಿಸ್ತು. ಅವ್ರು ನಂಗೆ ಪರಿಚಯ ಇರೋದ್ರಿಂದ ಹೇಳಿದ್ರೆ ಕೇಳಲ್ಲ. ಅವ್ರು ಅರ್ಧ kg ಕೊಡಿ ಅಂದರೆ ನೀನು ತೊಗೊಂಡೋಗಮ್ಮ ನೀನು ತೊಗೊಂಡೋಗಮ್ಮ ಅಂತ ಹೇಳಿ 1 kgನೇ ಕೊಟ್ಬಿಟ್ರು. ಬೇಡ ಅಂದರೂ ಕೇಳಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ತೆಗೀರಿ ಅಂತ ಎಷ್ಟೆಷ್ಟೋ ಹೇಳಿದೆ, ತೆಗಿಯಲ್ಲ ಅಂದರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಹೂವು ಎಲ್ಲ ತೊಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಕಡಲೆ ಬೀಜ ಮರೆತುಬಿಟ್ಟಿದ್ನಂತೆ ಅಭಿನವ್ ಹೇಳ್ತಾ ಇದ್ದ. ಅದಕ್ಕೆ ಏನು ಮಾಡಿದ್ವಿ, ಹೋಗಿ ಕಡಲೆ ಬೀಜ ತೊಗೊಳ್ಳೋಣ ಅಂತ ಹೋದರೆ ಅಭಿನವ್ ಪಾನಿಪುರಿ ಅಂತ ಹೇಳ್ದ. ಒಂದು ಸಖತ್ ಕಾಟ ಅಂತಲೇ ಹೇಳಬೇಕು. ತಿನ್ನೋದೇ 1 ಪ್ಲೇಟ್ ಪಾನಿಪುರಿ. ಅಮ್ಮ ತಿನ್ನೋ ಕಡೆ ಮಗ ತಿನ್ನಲ್ಲ, ಮಗ ತಿನ್ನೋ ಕಡೆ ಅಮ್ಮ ತಿನ್ನಲ್ಲ. ಅದಕ್ಕೇನು ಮಾಡಿದ್ವಿ, ನಾನು ಬೇರೆ ಕಡೆ ಅವ್ನು ಬೇರೆ ಕಡೆ. ನಾನು ತಿಂದಿದ್ದ ಕಡೆ ಒಂದು ಪ್ಲೈನ್ ಸಮೋಸ ತೊಗೊಂಡ. ಸುಮ್ಮನೆ ಕಡಲೆ ಬೀಜ ಮರ್ತೋಗಿದ್ದಿದ್ದೆ ಒಳ್ಳೆಯದಾಗಿತ್ತು, ಬಂದು ಅಮ್ಮನ ಹತ್ರ ಇಸ್ಕೊಬೋದಾಗಿತ್ತು. ಆ ಕಡಲೆ ಬೀಜ ತರಕ್ಕೆ ಹೋಗಿ ಇಲ್ಲದ ಕರ್ಮ ಅಂತಲೇ ಹೇಳಬೇಕು. ಪಾನಿಪುರಿ ತಿನ್ಕೊಂಡು ಮನೆಗೆ ಬಂದಿದ್ದಾಯಿತು. ಮತ್ತು ನಮ್ಮ ಬಡ್ಡೀಸು ಇವ್ರಿಗೆ ಬಿಸ್ಕೆಟ್ ಹಾಕಿಲ್ಲ ಅಂದರೆ ಅವತ್ತು ಡೇ ಕಂಪ್ಲೀಟ್ ಅಂತ ಫೀಲೇ ಆಗೋಲ್ಲ. ಮತ್ತು ಎಲ್ಲ ಥ್ಯಾಂಕ್ಸ್ ಇಸ್ಕೊಂಡು ಅವ್ರಿಗೆ ಬಿಸ್ಕೆಟ್ ಹಾಕಿ ತಂದಿದ್ದಿದ್ದು ರೇಷನ್ ಎಲ್ಲ ಒಳಗಡೆ ತೊಗೊಂಡೋಗಿ ಇಟ್ವಿ. ಗಾಡೀಲಿ ಯಾವಾಗಲೂ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿರ್ತೀನಿ ನಾನು, ಬಿಸ್ಕೆಟ್ಸ್ನೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ನಿಷ್ಕಲ್ಮಶ ಪ್ರೀತಿ ಇವುಗಳದು ಅಂತ ಹೇಳಬೇಕು. ನೀವು ಏನು ಮಾಡಬೇಡಿ, ಅವು ಬರೀ ಪ್ರೀತಿ ಮಾತ್ರ ಕೊಡ್ತಾವೆ ನಿಮಗೆ. ಹೂವು ತೊಗೊಂಬಂದೆ, ಕಡಲೆಕಾಯಿ ತೊಗೊಂಬಂದೆ, ಎಲ್ಲ ತೊಗೊಂಬಂದೆ. ಮತ್ತು ಒಂದು ಹಿಟ್ಟಿದ್ದು ಸ್ಪ್ರೇ ಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ನಮ್ಮ ಮನೇಲೆಲ್ಲ ಒಂದು ಜಿರ್ಲೆನೂ ಇಲ್ಲ. ಈಗ 1-2 ಬಾತ್ರೂಮಲ್ಲೆಲ್ಲ ಕಾಣಿಸ್ಕೊತಾ ಇದೆ, ಅದಕ್ಕೆ ತೊಗೊಂಬಂದೆ. ಇದು ನಮ್ಮ ಕಾಲದ್ದು, ಅಭಿನವ್ ಬೇಕು ಅಂತ ಹೇಳ್ತಾ ಇದ್ದ, ತೊಗೊಂಡು ಬಂದ್ವಿ ಇಬ್ರೂ. ಇನ್ನು ಹಬ್ಬದ ಕೆಲಸಗಳು ಅಷ್ಟೇ ಬಾಕಿ. ಅಂದರೆ ಎಳ್ಳು ಬೆಲ್ಲ ಮಾಡಬೇಕಾಗಿತ್ತು. ಇದನ್ನು 1 ವಾರದ ಮುಂಚೆನೇ ಮಾಡಿಡ್ತಾಯಿದ್ದೆ. ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಲೇಝಿ ಆಗಿಬಿಟ್ಟಿದ್ದೀನಿ. ಅಭಿನವ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಒಂದು ಹೆಲ್ಪಿಗಿಂತ ಚೇಷ್ಟೆನೇ ಜಾಸ್ತಿ. ನಂಗೆ ಅದು ಕೂಡ ಖುಷಿಯಾಗುತ್ತೆ. ಯಾಕೆಂದರೆ ನಾಳೆ ದಿವಸ ಒಂದು ದೊಡ್ಡವನು ಆದಮೇಲೆ ಏನು ಆ ಥರ ಚೇಷ್ಟೆ ಮಾಡೋಕ್ಕಾಗತ್ತಾ. ಕೊಬ್ಬರಿದು ಸಿಪ್ಪೆ ಎರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ಬೇಡಪ್ಪ ಆ ಕತೆ ಯಾಕೆ ಹೇಳ್ತೀರಾ, ಅದು ಇದು ಏನೇನೋ ಮಾಡುತ್ತೆ. ಈಳ್ಗೆ ಮಣೆ ತರಿಸ್ದೆ, ಯಾಕೆಂದರೆ ಕೊಬ್ಬರಿನ ಈಳ್ಗೆ ಮಣೆಯಲ್ಲಿ ಹಚ್ಚಿದ್ರೆ ಸಖತ್ ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ನೀಟಾಗಿ ಕೂಡ ಇರುತ್ತೆ. ಸ್ಟ್ರೈನ್ ಕೂಡ ಆಗೋಲ್ಲ, ನೀಟಾಗಿ ಕಟ್ ಮಾಡ್ಕೋಬೋದು. ಬೆಲ್ಲನೂ ಅಷ್ಟೇ, ಸ್ವಲ್ಪ ಫ್ರೆಶ್ ಆಗಿ ತಂದರೆ ನೀಟಾಗಿ ಕಟ್ ಮಾಡ್ಕೋಬೋದು, ಆ್ಯಕ್ಯುರೇಟಾಗಿ ಬರುತ್ತೆ. ಮೊದಲಿಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾಯಿದ್ವಿ. ತಂಗಿ ತಮ್ಮ, ನನ್ನ ತಂಗಿ ಇದ್ರಂತೂ ಬೀರಕ್ಕೆ ಹೋಗೋದೇ ಒಂದು ದೊಡ್ಡ ಖುಷಿ ವಿಷಯ. ಡ್ರೆಸ್ಗಳು ಹಾಕ್ಕೊಂಡು ಬೀರಕ್ಕೆಲ್ಲ ಹೋಗೋರು. ಇವಾಗೇನು ಅಷ್ಟೊಂದೆಲ್ಲ ಮಾಡ್ತಾಯಿಲ್ಲ, ಮನೇಲಿ ತಿನ್ನೋಕ್ಕಾಗೋಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾಡಿಬಿಟ್ಟು ಬಿಸಿಲಲ್ಲಿ 1-2 ದಿವಸ ಒಣಗಿಸ್ಬಿಟ್ರೆ ಸೂಪರಾಗಿರುತ್ತೆ. ಅಂದರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಅಂದರೆ ಒಂದು 15 ದಿವಸ, ತಿಂಗಳು 2 ತಿಂಗಳು ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ. ನಾನೇನು ತುಂಬ ಜಾಸ್ತಿ ಮಾಡ್ತಾಯಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಅದರಿಂದ ಏನು ಒಣಗೋಕ್ಕೆಲ್ಲ ಏನು ಹಾಕ್ಕೊಂಡಿಲ್ಲ. ಕುಟ್ಟಿ ಮಾಡ್ತಾಯಿದ್ದಾನೆ, ಬಿಡು ಅಂದರೂ ಕೇಳಲ್ಲ. ಇದೇ ಒಂದು ಖುಷಿ, ಅವನಿಗೂ ಒಂದು ಖುಷಿ, ನನಗೂ ಒಂದು ಖುಷಿ. ನಮ್ಮನೆ ಹಬ್ಬದ ಹಿಂದಿನ ದಿನ ಈ ರೀತಿಯ ವಾತಾವರಣ. ನಿಮ್ಮ ಮನೇಲಿ ಹೇಗಿತ್ತು ಅಂತ ಹೇಳಿ. ನೋಡಿ ಎಷ್ಟು ಆ್ಯಕ್ಯುರೇಟಾಗಿ ಬಂದಿದೆ, ಮತ್ತು ಬೆಲ್ಲನೂ ಕೂಡ ಹಾಗೆ ಆ್ಯಕ್ಯುರೇಟಾಗಿ ಬರುತ್ತೆ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಬೈ ಬಾಯ್.